ಭಯಂಕರ ಆಗಿದೆ, ಚೆನ್ನಾಗಿಲ್ಲ. ಬರೀ ಮೈಯಲ್ಲಿ ನಿಂತಿರುವಂಥದ್ದು, ಒಂದು ಅಂಡರ್ವೇರ್ ಹಾಕೊಂಡು ನಿಂತಿರುವಂಥ ಸೀನ್ ಇದೆ. ಇದು ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡುವಂಥ ಸಿನಿಮಾನ ಇದು. ಸಿನಿಮಾ ಏನಿದೆ ಚಿತ್ರ ನಾವು ನೋಡಿಲ್ಲ ಇದುವರೆಗೂ, ಬಟ್ ಯಶ್ ಅವ್ರಿಗೆ ಇದು ಸೂಕ್ತ ಅಲ್ಲ. ಯಶ್ ಅಂತ ಅಂದರೆ ಎಲ್ಲ ಚಿತ್ರರಂಗದಲ್ಲಿರೋ, ಕನ್ನಡ ಚಿತ್ರರಂಗದಲ್ಲಿರುವಂಥ ಎಲ್ಲ ನಟರಲ್ಲಿ ಅವರು ಸಹ ಒಬ್ಬರು. ತುಂಬ ಕಷ್ಟಪಟ್ಟು ಮೇಲೆ ಬಂದಿರುವಂಥ ನಟ. ಯಶ್ ಚಿತ್ರ ಅಂದರೆ ಒಂದು ತಾಯಿ ಸೆಂಟಿಮೆಂಟ್ ಇರುತ್ತೆ, ಏನೋ ಒಂದು ಚಿತ್ರದಲ್ಲಿ ಒಂದು ಮೆಸೇಜ್ ಇರುತ್ತೆ ಸಮಾಜಕ್ಕೆ ಕೊಡುವಂಥದ್ದು. ಬಟ್ ಎಲ್ಲೋ ಒಂದು ಕಡೆ ಈ ಟಾಕ್ಸಿಕ್ ಚಿತ್ರ ಟ್ರೈಲರ್ ಬಂದಿರೋದು, ಅದ್ರಲ್ಲಿ ಕೊಟ್ಟಿರುವಂಥ ಕೆಲವೊಂದು ಚಿತ್ರ, ಕೆಲವೊಂದು ವಿಡಿಯೋಸ್ ನಿಜವಾಗ್ಲೂ ಅದು ಸಮಾಜಕ್ಕೆ ಹಾನಿಕರ, ಅದು ಒಳ್ಳೆಯದು ಅಲ್ಲ. ಇವತ್ತು ಸ್ತ್ರೀ ಶಕ್ತಿ ಮಹಿಳಾ ಸಂಘದ ಇವತ್ತು ಶಿವಶಕ್ತಿ ಮಹಿಳಾ ಸಂಘಟನೆ ಹಾಗೂ ಎಲ್ಲ ಮಹಿಳೆಯರು ಸೇರಿ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಬಿಕಾಸ್ ಎಲ್ಲೋ ಒಂದು ಕಡೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ದೌರ್ಜನ್ಯ ಅತ್ಯಾಚಾರಗಳ ಪ್ರಕರಣ ಹೆಚ್ಚಾಗ್ತಾ ಇದೆ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಹೆಣ್ಮಕ್ಳು ಬೆತ್ತಲೆ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ರಿ. ಬಟ್ ಈಗ ಗಂಡು ಮಕ್ಕಳು ಚಿತ್ರದಲ್ಲಿ ಬೆತ್ತಲೆ ಆಗಿ ಬರ್ತಾ ಇರೋದು, ಅನೇಕ ಕಮೆಂಟ್ಸ್ನ ನೋಡಿದ್ರೆ ಅಲ್ಲಿ ಪಾನ್ ವಿಡಿಯೋಸ್ ಅಂತ ಕಮೆಂಟ್ ಮಾಡ್ತಾರೆ. ಇಂಥ ಒಂದು ವಿಕೃತವಾದಂಥ ಸಿನಿಮಾ ಎಷ್ಟಕ್ಕೆ ಬೇಕಾ ಅಂತಾರೆ. ತುಂಬ ಕಾಂಟ್ರವರ್ಸಿಗೆ ಆಗ್ತಾ ಇದೆ. ಬಟ್ ಸಿನಿಮಾದಲ್ಲಿ ಪೂರ್ತಿ ಸಿನಿಮಾದಲ್ಲಿ ಏನಾದರೂ ಈ ಥರ ಒಂದು ವಲ್ಗರಿಟಿ ಇರುವಂಥ ಸಿನಿಮಾ ಆಗಿದ್ರೆ ನಿಜವಾಗ್ಲೂ ಮುಂದಿನ ದಿವಸದಲ್ಲಿ ಈ ಚಿತ್ರದ ವಿರುದ್ಧ ನಾವು ಖಂಡಿಸುವಂಥ ಕೆಲಸ ಮಾಡ್ತೀವಿ. ಬಟ್ ಈಗ ನಮ್ಮ ಧ್ವನಿ, ಎಲ್ಲ ಮಹಿಳೆಯರ ಧ್ವನಿ, ಈ ಚಿತ್ರದಲ್ಲಿರುವಂಥ ಕೆಲವೊಂದು ಆಡಿಯೋಸ್, ವಿಡಿಯೋಸ್ ಆ್ಯಂಡ್ ಚಿತ್ರಗಳನ್ನು ಅದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿ. ಬಟ್ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಅದು ಹೆಣ್ಣು ಮಕ್ಕಳು ಇಂಥ ಒಂದು ಸಿನಿಮಾ ನೋಡೋದೇ ಬೇಡ, ನಾವು ಇದಕ್ಕೆ ಧಿಕ್ಕಾರ ಹೋಗುವಂಥ ಕೆಲಸ ಮಾಡ್ತೀವಿ. ಸಿನಿಮಾ ರಿಲೀಸ್ ಆದಮೇಲೆ ಏನಿದೆ ಸಿನಿಮಾದಲ್ಲಿ ನಿಜವಾದ ಸ್ಟೋರಿ ಅನ್ನೋಂಥದ್ದು ನೋಡಿ ಅದ್ರ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸ ಎಲ್ಲ ಮಹಿಳೆಯರು ಮಾಡ್ತೀವಿ.